ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಣ್ಣ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ರವರ 40ನೇ ಪುಣ್ಯಸ್ಮರಣೆಯನ್ನು ಆಯೋಜಿಸಲಾಗಿತ್ತು. ಮಹಾನ್ ನಾಯಕರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ನಗರಸಭಾ ಆಯುಕ್ತ ಮಹೇಂದ್ರ, ವಿದ್ಯಾರ್ಥಿ ದಿಶೆಯಲ್ಲಿಯೇ ಜಾತಿಯ ಶೋಷಣೆಗಳಿಗಾದ ಬಾಬು ಜಗಜ್ಜೀವನ್ ರಾಮ್ರವರು ಭವಿಷ್ಯದಲ್ಲಿ ಸಮುದಾಯದ ಮುಂದಿನ ಪೀಳಿಗೆ ಜಾತಿಯ ಸಂಕೋಲೆಯಲ್ಲಿ ಸಿಲುಕಬಾರದೆಂದು ಹಲವಾರು ರೀತಿಯ ಹೋರಾಟಗಳನ್ನು ಮಾಡಿದರು. ಕ್ರಾಂತಿ ಹೋರಾಟಗಾರರಾಗದ ಇವರು ಸೌಮ್ಯ ಹೋರಾಟಗಾರರಾಗಿ ಸಮುದಾಯಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಇವರು ಒಂದು ಸಮುದಾಯಕ್ಕೆ ಸೀಮಿತವಲ್ಲದವರು, ಪ್ರತಿಯೊಂದು ಸಮುದಾಯದ ಆಸ್ತಿ ಎಂದರೆ ತಪ್ಪಾಗಲಾರದು ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಲಿಂಗಯ್ಯ, ಇದ್ದು ಸತ್ತವರ ಮಧ್ಯೆ ಸತ್ತು ಬದುಕಿರುವವರ ಸಾಲಿನಲ್ಲಿ ಅಗ್ರಪಂಕ್ತಿಯವರು ಕಾರ್ಮಿಕರ ಆಶಾಕಿರಣ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ರವರು ಅವರ ಮೇರು ಪರ್ವತ ಅಂದರೆ ತಪ್ಪಾಗಲಾರದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಶ್ರೇಷ್ಠಗಾರ ಮಲ್ಲೇಶ್, ದೇಶದ ಮಾಜಿ ಉಪಪ್ರಧಾನಿ, ಮಾಜಿ ಕೇಂದ್ರ ಕಾರ್ಮಿಕ ಸಚಿವ, ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ರವರು ವಿಶಾಲ ದೃಷ್ಟಿಕೋನವನ್ನು ಹೊಂದಿದ್ದರು ಎಂದರು. ಕಾರ್ಯಕ್ರಮದಲ್ಲಿ ಇಒ ಸಂದೀಪ್, AEE ಸುರೇಶ್, ADLR ಪ್ರಖ್ಯಾತ್, PHO ಮಹೇಂದ್ರ ಕುಮಾರ್, DCM ವಿದ್ಯಾರ್ಥಿನಿಯರಾದ ಮಧುರಾ, PFD JE ಸತ್ಯ, ಖಜಾನೆ ಅಧಿಕಾರಿ ಗೀತಾ, PSI ರಾಜು, ದಲಿತ ಮುಖಂಡ ಒಬ್ಬಳ್ಳಯ್ಯ, ಸಾಮಾಜಿಕ ನ್ಯಾಯ ಇಲಾಖೆಯ ರಮೇಶ, ಹರೀಶ, ಮಂಜುನಾಥ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಚನ್ನಪಟ್ಟಣ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಹಸಿರು ಕ್ರಾಂತಿ ಹರಿಕಾರ ಮತ್ತೆ ಕಾರ್ಮಿಕ ಚಳುವಳಿಯ ನೇತಾರ ಅಂತ ಹೇಳ್ಬೋದು, ಕಾರ್ಮಿಕರ ಆಶಾಕಿರಣವಾದಂತಹ ಬಾಬು ಜಗಜ್ಜೀವನ್ ರಾಮ್ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಬರುವಂತಹ ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿಗಳಿಗೂ ಮತ್ತೆ ಪತ್ರಿಕಾ ಮಿತ್ರರಿಗೂ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಸಂಘಟನೆಗಳಿಗೂ ಮತ್ತೆ ಸಮುದಾಯದ ಅಧ್ಯಕ್ಷರು, ನಿರ್ದೇಶಕರು, ಪದಾಧಿಕಾರಿಗಳಿಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ಶುಭಾಶಯಗಳನ್ನ ಕೋರ್ತಾ, ಅಮರವೀರ ಅಂಬೇಡ್ಕರ್ ಸಮರಗೈದ ಅಂತ ಹೇಳ್ತಾರೆ. ಅಂದ್ರೆ ಅಮರ ಅಂತಂದ್ರೆ ಏನು ಅಂತಂದ್ರೆ ಸಾವಿಲ್ಲದೆ ಇರುವಂತಹ ವ್ಯಕ್ತಿ, ಅಂದ್ರೆ ದೇಹಕ್ಕೆ ಮಾತ್ರ ಸಾವು ಅಂತ ಹೇಳ್ತಾರೆ. ಅವರ ಒಂದು ಸಾಧನೆಗಳಿಗೆ, ಅವ್ರು ನೀಡಿರುವಂತಹ ಕೊಡುಗೆಗಳಿಗೆ ಸಾವಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅಂಬೇಡ್ಕರ್ ಸಾಹೇಬರು ಹೇಗೆ ಅಮರವೀರರು ಅಂತ ಹೇಳಿದ್ರು, ಅದೇ ರೀತಿ ಬಾಬು ಜಗಜ್ಜೀವನ್ ರಾಮ್ ಅವರು ಕೂಡ ಅದೇ ಸಾಧನೆ, ಅಂದ್ರೆ ಅಗ್ರಪಂಕ್ತಿಯಲ್ಲಿ ಇರುವಂತಹ ಇವರು ವಿದ್ಯಾರ್ಥಿ ಜೀವನದಲ್ಲೇ ಹಲವಾರು ಹೋರಾಟಗಳಲ್ಲಿ ಅಂದ್ರೆ ಶೋಷಣೆಗಳನ್ನ ಅನುಭವಿಸಿ, ನಾನು ಪಡ್ತಾ ಇರುವಂತಹ ಶೋಷಣೆ ನನ್ನ ಪೀಳಿಗೆ, ನನ್ನ ಮುಂದಿನ ತಲೆಮಾರು ಯಾರು ಕೂಡ ಪಡಬಾರ್ದು ಅಂತ ಹೇಳಿ ವಿದ್ಯಾರ್ಥಿ ದೆಸೆಯಲ್ಲಿ ಇವರು ಹಲವಾರು ಹೋರಾಟಗಳನ್ನು ಮಾಡಿ, ಅಂದ್ರೆ ಇವರು ಸೌಮ್ಯ ಹೋರಾಟಗಾರರು, ಎಲ್ಲೂ ಕೂಡ ಅಗ್ರೆಸಿವ್ ಆಗಿ ಹೋರಾಟ ಮಾಡಿದವರೆಲ್ಲ ಸೌಮ್ಯವಾಗಿ ಹೋರಾಟವನ್ನು ಮಾಡಿ ಗೆಲುವನ್ನು ಪಡೆದಂತಹ ನಿಟ್ಟಿನಲ್ಲಿ ನಮ್ಮ ಮಹನೀಯರು ಶ್ರಂತಾರೆ. ಇವರು ಕೇವಲ ಹೋರಾಟ ಅಷ್ಟೇ ಅಲ್ಲ, ರಾಜಕೀಯವಾಗಿಯೂ ತುಂಬಾ ಮುತ್ಸದ್ದಿಯಾದಂಥವರು. ಇವರು ಒಂದು ಮುತ್ಸದ್ದಿತನವನ್ನು ಮೆಚ್ಚಿ, ಇವರೊಂದು ಹೋರಾಟವನ್ನು ಮೆಚ್ಚಿ ಎಲ್ಲಾ ಸರ್ಕಾರಗಳಲ್ಲಿ ಕೂಡ ಈಗ ನಮ್ಮ ಸಾಹೇಬರ ಉನ್ನತ ಹುದ್ದೆಗಳನ್ನ ಅನುಭವಿಸಿದಂಥವ್ರು. ಇವರು ಯಾವುದೇ ಒಂದು ಸಮುದಾಯದ ಆಸ್ತಿ ಅಲ್ಲ, ಜೊತೆಗೆ ಇಡೀ ದೇಶದ ಒಂದು ಮನುಕುಲದ ಆಸ್ತಿ ಅಂತ ಹೇಳ್ಬೋದು. ಇವರು ನಮ್ಮ ಸಾಹೇಬರು ಹೇಳಿದಂಗೆ ಈಗ ನಾವು ಅನುಭವಿಸ್ತಾ ಇರುವಂತದ್ದು ಏನು ಅಂತಂದ್ರೆ, ಹಿಂದೆ ನಾವೆಲ್ಲ ಚಿಕ್ಕವರಾಗಿದ್ದಂಥವ್ರು ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಎಲ್ಲರೂ ಕೂಡ ತಿಂತಾ ಇದ್ದೇನು ಅಂತಂದ್ರೆ ಮುದ್ದೆ, ಜೋಳದ ರೊಟ್ಟಿ ಆ ತರ ಇದು ಮಾಡ್ತಾ ಇದ್ರು. ಅನ್ನವನ್ನು ಮಾಡ್ತಾ ಇದ್ದು ಯಾವುದೋ ಹಬ್ಬ ಹರಿದಿನಗಳಲ್ಲಿ ಮಾತ್ರ. ಅಂತಹ ಸಂದರ್ಭದಲ್ಲಿ ಇವರು ದಾರಿದ್ರ್ಯವನ್ನು ಹೋಗಲಾಡಿಸಿ ಒಂದು ಉತ್ತಮವಾದಂತಹ ಒಂದು ಸಮಾಜ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಆಹಾರ ಮುಖ್ಯ ಅನ್ನುವಂಥ ನಿಟ್ಟಿನಲ್ಲಿ ವಿಶ್ವದ ದೊಡ್ಡಣ್ಣ ಅಂತ ಹೇಳಿ ಅಮೆರಿಕಕ್ಕೆ ಸೆಟ್ ಹೊಡೆದು ನಾವು ಸ್ವತಂತ್ರವಾಗಿ ನಿಂತು ನಾವು ಆಹಾರದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಭದ್ರತೆಯನ್ನು ಹೊಂದ್ತೀವಿ ಅಂತ ಹೇಳಿ ಹಸಿರು ಕ್ರಾಂತಿಯನ್ನು ಕಾನ್ಸೆಪ್ಟ್ ಅನ್ನು ತಂದ್ರು. ಹಸಿರು ಕ್ರಾಂತಿ ಅಂದ್ರೆ ಅವ್ರು ಹೇಳ್ತಾರೆ, ಹಿಂದೆ ಏನಂತಂದ್ರೆ ನಾವು ಸಾಂಪ್ರದಾಯಿಕವಾಗಿ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದು, ಯಾವುದೇ ಒಂದು ಯಂತ್ರೋಪಕರಣಗಳಿರಲಿಲ್ಲ, ಸುಧಾರಿತ ಬಿತ್ತನೆ ಬೀಜಗಳಿರಲಿಲ್ಲ. ಆ ಸುಧಾರಿತ ಬಿತ್ತನೆ ಬೀಜಗಳ ಪರಿಚಯ ಮಾಡಿಕೊಟ್ಟು ಕೃಷಿಯಲ್ಲಿ ನಾವೀನ್ಯತೆಯನ್ನು ಉಪಯೋಗಿಸಿಕೊಂಡು ಇರುವಂತಹ ಕಡಿಮೆ ಒಂದು ಭೂಮಿಯಲ್ಲಿ ನಾವು ಹೆಚ್ಚು ಇಳುವರಿಯನ್ನು ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕೃಷಿ ಕ್ರಾಂತಿ, ಹಸಿರು ಕ್ರಾಂತಿಯನ್ನು ಅವರು ಪ್ರಾರಂಭ ಮಾಡಿ ಯಶಸ್ವಿ ಆಗ್ತಾರೆ. ಯಾಕೆ ಅಂತಂದ್ರೆ ಹಸಿರು ಕ್ರಾಂತಿ 1960ರ ದಶಕದಲ್ಲಿ ಅನಿವಾರ್ಯ ಆಗಿರುತ್ತೆ. ಆ ರೀತಿ ಹಲವಾರು ನಾವೀನ್ಯದ ಕಾರ್ಯಕ್ರಮಗಳನ್ನ ತರ್ತಾರೆ. ಜೊತೆಗೆ ಕಾರ್ಮಿಕರ ಒಂದು ಆಶಾ ಕಿರಣ ಅಂತ ಹೇಳ್ಬೋದು.
ಕಾರ್ಮಿಕರಿಗೆ ಮಿನಿಮಮ್ ವೇಜಸ್ ಮತ್ತೆ ಕನಿಷ್ಠ ದುಡಿಮೆ ಮತ್ತೆ ಅವ್ರಿಗೆ ಜೀವನದ ಭದ್ರತೆ ESI ಈ ಎಲ್ಲಾದ್ರ ವಿರುದ್ಧ ಹೋರಾಟ ಮಾಡಿದವರು ಯಾರು ಅಂತಂದ್ರೆ ಬಾಬು ಜಗಜೀವನ್ ರಾಮ್ ಅವರು. ಜೊತೆಗೆ ಮಹಿಳೆಯರಿಗೆ ಮೆಟರ್ನಿಟಿ ಲೀವ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಎಲ್ಲಾ ಕಾರ್ಮಿಕರಿಗೆ ಅಂದ್ರೆ ಕಾರ್ಮಿಕರಲ್ಲಿ ಕಾರ್ಮಿಕರಾಗಿ ಇವ್ರು ಏನ್ ಮಾಡ್ತಾರೆ, ಅವರ ಒಂದು ನೋವು ನಲಿವುಗಳನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸೂಕ್ತವಾದಂತಹ ಕಾನೂನನ್ನ ಸಂವಿಧಾನದಲ್ಲಿ ಅಳವಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಕಾರ್ಮಿಕರ ಒಂದು ಬದುಕು ಉತ್ತಮ ಆದ್ರೆ ಇಡೀ ದೇಶದ ಒಂದು ಭದ್ರತೆ ಇರುತ್ತೆ, ಜೊತೆಗೆ ದೇಶದಲ್ಲಿ ರಾಜಕೀಯ ಸ್ಥಿರತೆ ಇರುತ್ತೆ, ಮತ್ತೆ ಸಮಾಜದಲ್ಲಿ ಶಾಂತಿ ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ವಿಶಾಲ ದೃಷ್ಟಿಯಿಂದ ಯೋಚನೆ ಮಾಡಿದಂಥವ್ರು ಯಾರು ಅಂತಂದ್ರೆ ಬಾಬು ಜಗಜೀವನ್ ರಾಮ್ ಅವರು. ನಿಜಕ್ಕೂ ಅವರಲ್ಲಿ ನಾವು ನೋಡ್ಬೋದು, ಹಿಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ 2 ಪಂಗಡಗಳು ಬರುತ್ತೆ, ಒಂದು ತೀವ್ರಗಾಮಿಗಳು, ಇನ್ನೊಂದು ಮಂದಗಾಮಿಗಳು ಅಂತ. ಆದ್ರೆ ನಾವು ಸ್ವಾತಂತ್ರ್ಯವನ್ನ ಪಡ್ಕೊಂಡಂತದ್ದು ಯಾವುದು ಅಂತಂದ್ರೆ 2 ರೀತಿಯ ಹೋರಾಟ ನಡೆದ್ರು ಕೂಡ ಅಂತಿಮವಾಗಿ ಗೆದ್ದದ್ದು ಗಾಂಧೀಜಿಯವರ ಅಹಿಂಸಾ ತತ್ವ. ಹಾಗಾಗಿ ಅದೇ ನಿಟ್ಟಿನಲ್ಲಿ ಸಾಕ್ತವ್ರು ಯಾರು ಅಂತಂದ್ರೆ ಬಾಬು ಜಗಜೀವನ್ ರಾಮ್ ಅವರು. ಅವರ ಒಂದು ತತ್ವ ಸಿದ್ಧಾಂತ ಆದರ್ಶಗಳು ನಮ್ಮ ನಿಮ್ಮಲ್ಲೆಲ್ಲ ಮೈಗೂಡ್ಕೊಳ್ಳೋದು. ಏನಕ್ಕೆ ಅಂತಂದ್ರೆ ಅವರು ಎಲ್ಲಿ ಸಮಸ್ಯೆಯನ್ನ ಕಾಣ್ತಾರೆ ಅಲ್ಲೇ ಅವ್ರು ಏನ್ ಮಾಡ್ತಾರೆ, ಅದನ್ನ ವಿರೋಧಿಸಿ ಅದನ್ನ ಈ ತರ ಆಗ್ಬೇಕು ಅನ್ನುವಂತಹ ಮಾರ್ಗದರ್ಶನವನ್ನು ನೀಡ್ತಿದ್ದಂತಹ ಏಕಮಾತ್ರ ವ್ಯಕ್ತಿಗಳು ಯಾರು ಅಂತಂದ್ರೆ ಜಗಜೀವನ್ ರಾಮ್ ಸಾಹೇಬ್ರವರು. ಹಾಗಾಗಿ ಅವರ ಜೀವನದಲ್ಲಿ 4, 5, 6, 7 ಅವರ ಡೇಟ್ ಆಫ್ ಬರ್ತ್ ನೋಡಿ, 6, 7ರಲ್ಲಿ ಅವರು ಇದಾಗ್ತಾರೆ. 5, 4 ಅಂದ್ರೆ ಒಂದು ಸರಣಿ, ಅಂದ್ರೆ ಪ್ರಗತಿ ಅನ್ನುವಂಥದ್ದು ಯೋಚನೆ ಚಿಂತನೆ ಎಲ್ಲ ಒಂದು ಸರಣಿ ರೂಪದಲ್ಲಿ ಅಂಕ್ಯಾಸಂಖ್ಯೆ ರೂಪದಲ್ಲೂ ಕೂಡ ಅವರ ಜೀವನದಲ್ಲಿ ಆಸಕ್ತಾಗಿದೆ ಅಂತ ಹೇಳ್ತಾ ಅವರ ಒಂದು ಆದರ್ಶಗಳು ನಮ್ಮ ನಿಮ್ಮಲ್ಲೆಲ್ಲ ಮೈಗೂಡ್ಲಿ. ಏನು ಅಂತಂದ್ರೆ 3 ತರ, ಒಂದು ಗಳಿಕೆ, ಉಳಿಕೆ, ವರ್ಗಾವಣೆ. ಎಜುಕೇಶನ್ ಅಂತಂದ್ರೆ 3 ಕಾನ್ಸೆಪ್ಟ್ ಇರೋದು. ಒಂದೇನು ಅಂತಂದ್ರೆ ಏನೇ ಒಂದು ವಿಷಯವನ್ನ ನಾವು ಫಸ್ಟ್ ಅರ್ಜಿಸ್ಬೇಕು ಅಂದ್ರೆ ಗಳಿಸ್ಬೇಕು, ಗಳಿಸೋದನ್ನ ರಿಟೆನ್ಷನ್ ನಾವು ಉಳಿಸ್ಕೋಬೇಕು, ನಾವು ಉಳಿಸ್ಕೊಂಡದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಮುಂದಿನ ಒಂದು ಕೂಲಕ್ಕೆ ವರ್ಗಾವಣೆ ಮಾಡ್ಬೇಕು. ಹಾಗಾಗಿ ಅವರ ತತ್ವ ಸಿದ್ಧಾಂತಗಳೆಲ್ಲ ಫಸ್ಟ್ ಗಳಿಸ್ಕೊಂಡು ಅಳವಡಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಹಂಚಿ ಅವರ ಒಂದು ಜೀವನ ಸಾಧನೆಗಳು ತಲೆಮಾರುಗಳಲ್ಲಿ ಮನುಷ್ಯನ ಜೀವನ ಅಸ್ತಿತ್ವದಲ್ಲಿ ಇರುವವರೆಗೂ ಅಜರಾಮರವಾಗಿರ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕೊಡ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಮಾತನ್ನು